ದೇವ್ರಂದ್ರೆ ಮತ್ತೇನಿಲ್ಲ, ನೀವೇನ್ರ ವ್ಯಕ್ತಿ ಅಂತ ತಿಳ್ಕೊಂಡ್ರೆ ಪರಮ ಆನಂದ. ಸದಾಕಾಲ ಆನಂದವಾಗಿ ಯಾರು ಇರ್ತಾರಲ್ಲ ಅವ್ರು ದೇವರನ್ನು ಕಂಡಾರ ಅಂತ ತಿಳ್ಕೊಬೇಕು. ಸದಾಕಾಲ ಹಣೆ ಗಂಟು ಹಾಕ್ಕೊಂಡು ಸದಾಕಾಲ ದುಃಖಿತರಾಗಿ ಗೋಳು ಹೋಗ್ಕೋತ ಯಾರು ಬದುಕ್ತಾರಲ್ಲ ಅವರು ದೇವರಿಂದ ಭಾಳ ದೂರ ಅದಾರ ಅಂತ ಅರ್ಥ. ಅದಕ್ಕಾಗಿ ಆನಂದಿತ ನಮಗೆ ನೋಡಿದ್ರೂ ಖುಷಿ ಆಗಬೇಕು, ಬೇರೆಯವರಿಗೆ ನಮಗೂ ಒಳಗೆ ಆನಂದ ಇರಬೇಕು. ಅಂತಹ ಪರಮ ಆನಂದ ಪಡೆದವನೇ ನಿಜವಾದ ಭಕ್ತ ಇರ್ತಾನೆ, ಅವನೇ ಗುರು ಅಂತ ನಾವು ಹೇಳ್ತೀವಿ. ಇನ್ನು ಇಂಥ ಒಂದು ಜ್ಞಾನ, ಪರಮಾತ್ಮನನ್ನು ಅರಿತ ಜ್ಞಾನ, ಅದು ಜ್ಞಾನ. ಇನ್ನು ಎರಡನೇದೇನಿರಬೇಕು ಗುರುವಿನಲ್ಲಿ? ಅನುಭವ ಇರಬೇಕು. ಅರಿಯೋದಂದರೆ ದೇವ್ರು ಹೆಂಗದಾನ ಅಂತ. ಹೆಂಗದಾನ ದೇವರು? ಜಗದಗಲ, ಮುಗಿಲಗಲ, ಮಿಗೆಯಗಲ, ನಿಮ್ಮಗಲ ಅಂತೇಳಿ ಪಾತಾಳದಿಂದ ಹತ್ತದಾನೆ, ಬ್ರಹ್ಮಾಂಡದಿಂದ ಹತ್ತದಾನೆ, ಓತಪ್ರೋತವಾಗಿ ಎಲ್ಲ ಕಡೆಗೂ ತುಂಬಿಕೊಂಡಿದ್ದಾನೆ. ಹಾಗಾದ್ರೆ ಆ ದೇವರು ಉತ್ತರಕ್ಕೆ, ದಕ್ಷಿಣಕ್ಕೆ, ಪಶ್ಚಿಮಕ್ಕೆ, ಪೂರ್ವಕ್ಕೆ ಮುಖ ಮಾಡಿದವಲ್ಲ ಎಲ್ಲ ಕಡೆಗೂ ಅವನದಾನೆ. ಅವನಿಲ್ಲದೆ ಇರುವ ದಿಕ್ಕದೇನು ಯಾವುದಾದರೂ ಇಲ್ಲ. ಹಂಗಾದ್ರೆ ನಾವೇನು ಅನ್ನಬಾರ್ದಿನ ದಕ್ಷಿಣ ಕೆಟ್ಟ ಉತ್ತರ ಭಾಳ ಚಂದ ಅಂತ ಅನ್ನಬಾರ್ದೇನು. ನಾವು ದೇವರಿಗೆ ಯಾವ ಕಡೆ ಮುಖ ಮಾಡಿ ಕೂಡಿಸ್ಬೇಕು ಅಂತ ಅನ್ನಬಾರ್ದು, ಯಾವ ಕಡೆ ಮುಖ ಮಾಡಿ ಇರಬೇಕು ನಾವು ಅಂತಲೂ ಕೂಡ ಲೆಕ್ಕ ಹಾಕಬಾರ್ದು ನಾವು. ಹಾಗೆ ದೇವರು ಓತಪ್ರೋತವಾಗಿ ತುಂಬಿ ತುಳುಕ್ತಕ್ಕಂಥವ ದೇವರು ಅನ್ನುವ ಜ್ಞಾನ ಅದು. ಆದರೆ ಎತ್ತೆತ್ತ ನೋಡಿದಡತ್ತ ನೀನೇ ದೇವ ಅನ್ನುವ ಅನುಭವ ಆಗ್ಬೇಕು ನಮಗೆ. ಎಲ್ಲೆಲ್ಲಿ ಕಂಡ್ರು ಕೂಡ ಯಾರು ಕಾಣಬೇಕು ನಮಗೆ? ದೇವರೇ ಕಾಣಬೇಕು. ಅತ್ತೆನೂ ಯಾರಂಗೆ ಕಾಣಬೇಕು? ಯಾರಂಗ? ದೇವ್ರಂಗಾನೆ. ಅತ್ತೆಗೆ ಸೊಸೆ ಹೆಂಗೆ ಕಾಣಬೇಕು? ದೇವ್ರಂಗೆ ಕಾಣಬೇಕು. ಪ್ರತಿಯೊಬ್ಬರಿಗೂ ಯಾರಂಗೆ ಕಾಣಬೇಕು? ದೇವರ ಸಮಾನ. ಯಾಕೆ ಎಲ್ಲೆಲ್ಲಿ ಜೀವ ಚೈತನ್ಯ ಇದೆಯೋ ಅದೆಲ್ಲವೂ ಪರಮಾತ್ಮನ ಸ್ವರೂಪವೇ. ಆದ್ದರಿಂದ ಎಲ್ಲೆಲ್ಲಿ ಎಲ್ಲರಲ್ಲಿನೂ ನಾವು ಯಾರನ್ನು ಕಾಣಬೇಕು? ದೇವರನ್ನು ಕಾಣಬೇಕು. ಅಂಥ ಸಮಯದಲ್ಲಿ ನಮ್ಗೆ ಆ ದೇವರನ್ನು ಕಾಣಕ್ಕೆ ಪ್ರಾರಂಭ ಮಾಡಿದ್ವಿ ಅಂದರೆ ಏನು ಆನಂದದ ಬದುಕಿರ್ತದೆ. ಯಾರಿಗೆ ನೋಡಿದಾಗಲೂ ಹಿಂಗೆ ಹಣಿ ಗಂಟು ಬೀಳಂಗಿಲ್ಲ. ಏನಾಗ್ತದೆ? ಖುಷಿಯೋ ಖುಷಿ. ದೇವ್ರ ಗುಡಿಯಾಗ ಹೋದ್ರೆ ಹಣಿ ಗಂಟು ಹಾಕಿ ನೋಡ್ತೀರೇನು ದೇವ್ರಿಗೆ? ಲಿಂಗಕ್ಕೆ ನೋಡ್ಬೇಕಾದ್ರೆ ಹಣಿ ಗಂಟು ಹಾಕಿ ನೋಡ್ತೀರೇನು? ಹಣಿ ಗಂಟು ಯಾವಾಗ ಹಾಕ್ತೀರಿ? ಬ್ಯಾಡಾದವ್ರು ಇದ್ದರೆ ಹಾಕ್ತೀವಿ. ಅದಕ್ಕೆ ನಮಗೆ ಎಲ್ಲರೂ ದೇವ್ರಂಗೆ ಕಾಣಿದ್ರೆ ಯಾರಿಗೆ ನೋಡಿದ್ರು ಹಣಿ ಗಂಟು ಬೀಳೋದೇ ಇಲ್ಲ. ಆನಂದವೇ ಆನಂದ, ಸಂತೋಷವೇ ಸಂತೋಷ ಇರ್ತದೆ. ಹಾಗೆ ಎತ್ತೆತ್ತ ನೋಡಿದಡತ್ತ ನೀನೇ ದೇವ, ವಿಶ್ವತೋ ಮುಖ ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ ಅಂತ ಎಲ್ಲರ ಕಣ್ಣುಗಳಲ್ಲಿ ಎಲ್ಲರ ಮುಖಗಳಲ್ಲಿ ದೇವರನ್ನು ಕಾಣುವಾತ ಗುರು ಅದನ್ನೇ. ಅನುಭಾವಿಯಾಗಿರಬೇಕು, ಕಂಡವನಾಗಿರಬೇಕು. ಇನ್ನು ಮೂರನೇದು ಏನಿರಬೇಕು? ಕರುಣೆ ಇರಬೇಕು. ಜ್ಞಾನನೂ ಅದ, ಅನುಭವನೂ ಅದ. ನಮಗೊಂದು ಸ್ವಲ್ಪ ಏನಾರ ತಿಳಿಸ್ಕೊಡ್ರಿ ಅಂತ ಕೇಳಿದ್ರೆ ಟೈಮ್ ಇಲ್ಲ ನಿಮಗಂದ್ರೆ ಅದು ಹಾಲು ಕೆಚ್ಚಲಲ್ಲಿ ತುಂಬಿದ್ರೂ ಕೂಡ ಒದೆಯುವ ಆಕಳಿದ್ದಂಗೆ. ಗುರು ಅಂದ್ರೆ ಹೆಂಗಿರಬೇಕು? ಅಡವಿಯಲ್ಲಿದ್ದ ಆಕಳು ಮನೆಗಿನಿರುವ ಕರುವಿಗೆ ಚಿಂತಿಸಿ ಓಡಿ ಬಂದು ಹೆಂಗೆ ಹಾಲು ಕುಡಿಸ್ತದೋ ಹಾಗೆ ಗುರು ಆಗಿರ್ತಕ್ಕಂಥವನು ಹೇಗಿರ್ಬೇಕಂದ್ರೆ ಅತ್ಯಂತ ಕರುಣಾಮಯಿ ಆಗಿರಬೇಕು. ಎಂಥ ಕರುಣಾಮಯಿ ಆಗಿರ್ತಾನೆ ಗುರು ಅಂದರೆ, ಯಾರಿಗೆ ಹಡೆದ ತಂದೆ ತಾಯಿಗಳು ತಿರಸ್ಕಾರ ಮಾಡಿರ್ತಾರೋ, ಮದುವೆ ಮಾಡಿಕೊಂಡ ಗಂಡ ತಿರಸ್ಕಾರ ಮಾಡ್ತಾನೋ, ಮದುವೆ ಆದ ಹೆಂಡತಿ ತಿರಸ್ಕಾರ ಮಾಡ್ತಾಳೋ, ಹೆತ್ತ ಮಕ್ಕಳು ತಿರಸ್ಕಾರ ಮಾಡ್ತಾರೋ, ಊರೆಲ್ಲವೂ ಕೂಡ ತಿರಸ್ಕಾರ ಮಾಡಿ ಕಣ್ಣೆತ್ತಿ ನೋಡ್ಲಾರ್ದಂಥ ಸ್ಥಿತಿಯಲ್ಲಿಯೂ ಕೂಡ ಇವ ನನ್ನವ ಅಂತ ಯಾರು ಎತ್ಕೊಳ್ತಾರಲ್ಲ ಅವನೇ ಗುರು ಅಂತ ಹೇಳ್ತಾರೆ. ಇವ ನನ್ನವ ಅಂತ ಎತ್ಕೊಳ್ತಾರೆ. ಯಾರಿಗೆ ಯಾರೂ ಇಲ್ಲ ಅನ್ನುವ ಸಂದರ್ಭದಲ್ಲಿ ರೋಗಿಷ್ಠರಾಗಿದ್ದೀವಿ, ನಮಗೆ ಯಾರೂ ದಿಕ್ಕಿಲ್ಲ, ನಮಗೆ ನೋಡೋರು ಯಾರಿಲ್ಲ ಅಂಥ ಸಮಯದಲ್ಲಿ ನೀನು ನನ್ನವ ಅಂತ ಎತ್ಕೋಬೇಕು. ಅವ್ರಿಗೇನಂತಾರೆ? ಗುರು. ದೀನ, ಹೀನ, ದುಃಖಿ, ಬಡವ, ಪತಿತ್ರಾದವರು, ಜೈಲಿಗೆ ಹೋದವರು, ಕುಡಿದವರು, ಕೆಟ್ಟವರು, ಎಲ್ಲೆಲ್ಲಿ ಯಾರ್ಯಾರಿದ್ರೂ ಕೂಡ ಅವರೆಲ್ಲರಿಗೂ ನನ್ನವ ಅನ್ನುವ ಹಡೆದ ತಂದೆ ತಾಯಿಗಳು ಅನ್ನಲ್ಲ. ಕೆಲವೊಂದು ಸಲ ನಿಮಗೆ ಗೊತ್ತದು, ಹಡೆ ತಂದೆ ತಾಯಿ ಎಲ್ಲ ಹೋದ್ರೆ ಅಲ್ಲದ ಕೆಲಸ ಮಾಡಿ ಮಗ ಜೈಲಿಗೆ ಹೋದ, ಊರಾಗಿಂದೇ ಬೇಡಿ ಹಾಕ್ಕೊಂಡು ಹೋದ್ರು, ಪೊಲೀಸರು ಬಂದು ಅಂದ್ರೆ ತಾಯಿ ತಂದೆ ಏನಂತಾರೆ? ಅವ ನಿಮ್ಮ ಮಗ ಏನ್ರಿ ಅಂದ್ರೆ, ಇಲ್ರಿ ಅವ ಎಂದೋ ಸತ್ತು ಹೋದ, ನಮ್ಮ ಪಾಲಿಗೆ ಅವ ಇಲ್ಲ ಅಂತಾರೆ. ಎಷ್ಟೋ ಜನ ಕುಡಿದು ಎಲ್ಲೋ ಬಿದ್ದು ಸತ್ತಿರ್ತಕ್ಕಂಥ ಗಂಡನ ಸುದ್ದಿ ಬಂದ್ರೆ ಹೆಂಡತಿ ಅಂತಾಳೆ, ಇದ್ದಾಗರ ಏನು ಮಾಡ್ಯಾನ, ನಮ್ಗೆ ಅವನಿಗೇನು ಸಂಬಂಧ ಇಲ್ಲ, ಮಣ್ಣು ಮಾಡ್ರಂದ್ರೆ ಎಷ್ಟೋ ಜನ ಹಾದಿ ಬೀದಿಯಲ್ಲಿ ಸತ್ತ ಕುಡುಕರು ಹೆಂಡತಿ ಮಕ್ಕಳು ತಾಯಿ ತಂದೆ ಎಲ್ಲ ಇರ್ಲಿಕ್ಕಾಗಿ ಲಾವರೀಸ್ ಅಂತ ರೆಕಾರ್ಡ್ನೊಳಗೆ ಬರೆಸಿ ಅವ್ರ ಮಣ್ಣು ಮಾಡಿದ್ದು ನಾವು ನೋಡ್ತಾ ಇದ್ದೀವಿ. ಆದರೆ ಇಂಥವರನ್ನೂ ಕೂಡ ನನ್ನವರು ಅಂದವನೇ ಗುರು ಅಂತ ಹೇಳ್ತಾರೆ. ಇಂಥವರನ್ನು ಎಲ್ಲೆಲ್ಲಿ ಯಾರಿಗೆ ಯಾರೂ ಇಲ್ವೋ ಅಂಥವರೆಲ್ಲರನ್ನೂ ಕೂಡ ನನ್ನವರು ಅಂದ್ಕೊಳ್ತಕ್ಕಂಥವನು ಗುರು ಅದಾನೆ.
ಲೋಕದ ಸಂಬಂಧ ಹೆಂಗದ ಮಾಡಿದ್ರೆ ನೀವು ಅಂತೀವಿ ನೋಡ್ರಿ, ಏನು ಮವು ದಂಧೆ ಮವು ಅಂತೀರಿ, ಹೌದಿಲ್ಲ? ಮಾಡಿದ್ರೆ ಏನಂತೀವಿ ನಾವು? ನಮ್ಮವ್ರು ಅಂತೀವಿ. ಮಾಡದೇ ಇದ್ರೆ ಅವ್ರು ನಮ್ಮ ಪಾಲಿಗೆ ಹೋದ್ರವ್ರು ಅಂತೀವಿ. ಆದರೆ ಗುರುದೇವರು ಹಂಗೆ ಅನ್ನಂಗಿಲ್ಲ. ಈ ಜಗತ್ತಿನ ಸಂಬಂಧಗಳು ಹೆಂಗದ ಅಂದರೆ, ನಾವು ಅವ್ರಿಗೆ ಬೇಕಾದಂಗೆ ಇದ್ದೀವಿ ಅಂದ್ರೆ ನಮಗೆ ನನ್ನವ್ರು ಅಂತಾರೆ, ಇಲ್ಲದಿದ್ದರೆ ನನ್ನವರು ಅನ್ನೋದಿಲ್ಲ. ಅದಕ್ಕಾಗಿಯೇ ನಾವು ವಿಚಾರ ಮಾಡಬೇಕು. ಭಾಳ ಚಂದ ಕೆಲಸ ಮಾಡಿ ಅಥವಾ ಭಾಳ ಚಂದ ಗೆದ್ದು MLA ಆಗಿ ಬಂದರು, ಮಿನಿಸ್ಟ್ರ್ ಆಗಿ ಬಂದರು ಅಂದ್ರೆ ಅವಾಗ ಏನಂತೀವಿ ನಾವು? ಅವ್ರು ನಮ್ಮ ಖಾಸ ನೆಂಟ್ರು ಹರರಿ ಅಂತಾರೆ. ಹೆಂಗೆ ಹರರಿ ಖಾಸ ನೆಂಟ್ರು ಅಂದ್ರೆ, ನಮ್ಮ ಅತ್ತಿಗೆ ಇಲ್ಲ, ನಮ್ಮ ಅತ್ತಿಗೆದು ಅತ್ತಿ ಇಲ್ಲ, ನಮ್ಮ ಅತ್ತಿದು ನಾದ್ನಿ ಇಲ್ಲ, ಆ ನಾದ್ನಿದು ಅವ್ರವ್ವ ಓದಾಳಲ್ಲ, ಅವ್ರವ್ವನ ದೊಡ್ಡವ್ವ ಓದಾಳಲ್ಲ, ಆ ದೊಡ್ಡವನ ಸಣ್ಣವನ ಮಗನ ಇವ. ಆದ್ರೆ ನಮ್ಗೆ ಏನಂಗ ಹೆಂಗಾರ ಅವರು ಹೆಂಗಾರ ಭಾಳ ಖಾಸಾರ, ಸಮೀಪ ನಮ್ಮ ಭಾಳ ಸಮೀಪ ರೀ ಮಿನಿಸ್ಟ್ರು ಅಂತ ಹೇಳ್ತೀವಿ ನಾವು. ಹಿಂಗೆ ದೊಡ್ಡೋರಿಗೆ ನಮ್ಮವ್ರು ಅಂತ ಹೇಳ್ಕೊಳಕ್ಕೆ ಹೋಗ್ತದ ಲೋಕ. ಯಾರು ದೊಡ್ಡವ್ರು ಇರ್ತಾರ, ಯಾರು ಕೀರ್ತಿವಂತರು ಇರ್ತಾರ, ಅವ್ರಿಗೆ ನಾವೇನಂತೀವಿ? ಭಾಳ ನಮ್ಮವ್ರು ಅಂದ್ರೆ ಭಾಳ ಸಮೀಪದವರು ಅಂತ ನಾವು ಹೇಳ್ತೀವಿ. ಅದೇ ಯಾರ ಜೈಲ್ನಾಗ ಬಿದ್ದಾರಂದ್ರೆ, ನನಗೆ ಪ್ರತ್ಯಕ್ಷ ಅನುಭವ. ಒಮ್ಮೆ ಈ ಜೈಲಿಗೆ ಬಸವ ಪಂಚಮಿದೊಳಗೆ ಹಾಲು ಹಣ್ಣು ಕೊಟ್ಟು ಅವ್ರಿಗೆ ಪ್ರಸಾದ ಕೊಟ್ಟು ಎಲ್ಲ ತಿಳಿಸಿ ಹೇಳಾರಂತ ಜೈಲಿಗೆ ಹೋಗಿದ್ವಿ. ಜೈಲ್ನಾಗ ಯಾರು ಇರ್ತಾರ? ಅಪರಾಧಿಗಳು ಅಂತ ಗಣಿಸಲ್ಪಟ್ಟವ್ರು ಇರ್ತಾರ, ಅನುಮಾನಿಸಲ್ಪಟ್ಟವ್ರು ಇರ್ತಾರೆ. ಅವರೆಲ್ಲರೂ ಕಳ್ಳರು, ಅವರು ಇವರು ಎಲ್ಲರೂ ಇರ್ತಾರೆ ಜೈಲಿನೊಳಗೆ. ಕೆಲವರು ಕಳ್ಳರು ಅಲ್ಲದಿದ್ದವರು ಕೂಡ ಬಿದ್ದಿರ್ತಾರೆ, ಯಾವುದೋದ್ರೊಳಗೆ ಸಿಕ್ಕಿ ಬಿದ್ದಿರ್ತಾರೆ. ಎಲ್ಲರೂ ಅವರೇ ಇರ್ತಾರೆ ಜೈಲ್ನಾಗ ಇದ್ದವ್ರಂತೂ ನಾವು ಗಣಿಸಬಾರ್ದು. ಹಾಗೆ ಜೈಲ್ನಾಗ ಹೋಗಿ ನಾವೆಲ್ಲ ಮಾತಾಡಿ ಬರುವಾಗ ನಮ್ಮ ಜೊತೆಗೆ ಇದ್ದವ್ರಿಗೆ ಒಬ್ಬ ಕರಿತಿದ್ದೆ, ಕಾಕ ಕಾಕ ಅಂತ ಕರಿತಿದ್ದ. ನಾನಂದೆ, ಅಣ್ಣವ್ರಿಗೆ ಕರಿತಾರೆ ನೋಡ್ರಿ ನಿಮಗೆ ಕಾಕ ಅಂತ. ಯಾರು ಅಂದ್ರೆ, ನಮ್ದಲ್ರಿ, ಸುಮ್ಮನೆ ಹೇಳ್ತಾವ. ಯಾಕ ಅವ ಜೈಲ್ನಾಗ ಅದಾನ. ಅದಕ್ಕಾಗಿ ನಮ್ಮ ಖಾಸ ನೆಂಟಿದ್ರು ಕೂಡ ನಾವು ಹೇಳ್ಕೊಳಕ್ಕಾಗಲ್ಲ. ಹಂಗೆ ಯಾರಿಗಾರು ಅಂತಾರೆ, ನಮ್ಗೆ ಖುನ ಇಲ್ರಿ ಅವರು ಅಂತ ಹೇಳ್ತೀವಿ. ಈಗ ನೀವು DC ಆಫೀಸ್ಗೆ ಹೋಗಿರಿ, ಅಲ್ಲಿ DC ಆಫೀಸ್ಗೆ ಹೋಗಿ ಒಳಗಿಂದ ಹೊರಗೆ ಬರ್ಲತ್ತೀರಿ, ಅಲ್ಲಿ ಬಾಗಿಲ ಮುಚ್ಚಿ ತೆರೆದು ಮಾಡೋ ಒಬ್ಬ ಪ್ಯೂನ್ ನಿಂತಾನ. ಅವ ನಿಮ್ಮ ಖಾಸ ಸೋದರಳೇನೆ ಹನ, ಮಾಮ ಅಂತಾನವ. ಇವ್ರು ಹೊಂಟಾರ ಮಿನಿಸ್ಟರ್ಸ್ ಜೊತೆಗೆ. ಅವಾಗೇನಂತಾರ ಅವರು? ಕೇಳಲ್ದಂಗೆ ಹೋಗ್ತಾರ. ಸಣ್ಣ ಕೆಲಸ ಮಾಡೋರು ನಮ್ಮವ್ರು ಅನ್ನಂಗಿಲ್ಲ ನಾವು, ರೋಗಿಗಳಿಗೆ ನಮ್ಮವ್ರು ಅನ್ನಂಗಿಲ್ಲ ನಾವು, ಕಳ್ಳರಿಗೆ ನಮ್ಮವ್ರು ಅನ್ನಂಗಿಲ್ಲ, ದುಶ್ಚಟ ಇದ್ದವ್ರಿಗೆ ನಮ್ಮವ್ರು ಅನ್ನಂಗಿಲ್ಲ, ಶಿಕ್ಷೆಗೆ ಒಳಗಾದವ್ರಿಗೆ ನಮ್ಮವ್ರು ಅನ್ನಂಗಿಲ್ಲ. ಇದು ಲೋಕದ ರೀತಿಯದ. ಯಾರು ಕೀರ್ತಿ ಪಡೆದಾರ, ಯಾರು 4 ಮಂದಿಗೆ ಹೆಸರು ಗಳಿಸ್ಯಾರ, ಯಾರು ಹಣ ಗಳಿಸ್ಯಾರ, ಅಂಥವ್ರಿಗೆ ನಾವು ನಮ್ಮವರು ಅಂತ ಹೇಳ್ತೀವಿ. ಲೋಕದ ಜನ ತಂದೆ ತಾಯಿ ಹಿಡ್ಕೊಂಡು ಎಲ್ಲರೂ. ಆದರೆ ಬಸವಣ್ಣನವ್ರು ಕೇಳ್ರಿ, ಎಂಥ ಗುರುಗಳದರವ್ರು. ಗುಮ್ಮಡಿ ಅಂತಪ್ಪ ತಾಯಿ ನೋಡಾಯನಗೆ ಅಂತಾರವ್ರು. ಗುಮ್ಮಡಿ ಅಂತಪ್ಪ ತಾಯಿ ನೋಡಾಯನಗೆ. ಗುಮ್ಮಡಿ ಅಂದರೆ ಹಿಂದಿನ ಕಾಲದೊಳಗೆ ಯಾರ ಹೆಣ್ಮಗಳು ತಪ್ಪು ಮಾಡಿದಳು, ಕಳ್ಳತನ ಮಾಡಿದಳು, ಕೊಲೆ ಮಾಡಿದಳು, ಅಥವಾ ಏನೋ ವೇಶ್ಯವಾಟಿಕೆ ಏನೋ ಮಾಡಿದಳು, ತಪ್ಪು ಮಾಡಿದಳು, ಅಪರಾಧಿ ಇದ್ದಳಂದ್ರೆ ಆಕೆಗೆ ತುರುಬ ಮೂಗು ಕೊಯ್ದು ಬಿಡ್ತಿದ್ರು. ಆಕೆಗೆ ತುರುಬು ಕೊಯ್ದಾರ ಮೂಗು ಕೊಯ್ದಾರ ಅಂತ ಕೇಳಿದ್ರ ಅಂಥ ಹೆಣ್ಮಗಳು ಅಪರಾಧಿಗಳ, ಆಕಿನ ಹತ್ರ ಯಾರು ಹೋಗಬಾರ್ದು ಅಂತ ಆಗ್ತಿತ್ತವಾಗ. ಬಸವಣ್ಣವ್ರು ಹೇಳ್ತಾರೆ ಕೇಳ್ರಿ ಎಷ್ಟು ಚಂದಾಗಿ. ಅವಳಿಗೆ ಏನಂತಾರಂದ್ರೆ, ಈಕಿ ನಮ್ಮವ್ವ ನೋಡ ಅಂತ ಹೇಳ್ತಾರೆ, ಈಕಿ ನಮ್ಮ ತಾಯಿ, ಜಗತ್ತೆಲ್ಲಕಿ ತಿರಸ್ಕಾರ ಮಾಡ್ಯದ. ಆದ್ರೆ ಬಸವಣ್ಣನವ್ರು ಏನಂತಾರ? ಗುಮ್ಮಡಿ ಅಂತಪ್ಪ ತಾಯಿ ನೋಡ ಎನಗೆ. ಇಂಥವ್ರಿಗೆ ನೋಡಿರಿ ಯಾರಿಗಾರ? ನಿಮ್ಮ ತಾಯಿ ತಂದೆ ನೆಂಟರು ಇಷ್ಟರು ಬಂಧು ಬಳಗ ಯಾರ ಅಂದಾರೇನು? ಆದ್ರೆ ಅಂಥವರಿಗೂ ಕೂಡ ಬಸವಣ್ಣನವರು ಗುಮ್ಮಡಿ ಅಂತಪ್ಪ ತಾಯಿ ನೋಡಾಯನಗೆ, ಕಲಕೇತನಂತಪ್ಪ ತಂದೆ ನೋಡಾಯನಗೆ. ಎದೆ ಬಡ್ಕೊಂಡು ಡಪ್ಪು ಹಿಡ್ಕೊಂಡು ಬಾರಿಸ್ಕೊತ ಬರ್ತಾರಲ್ಲ ಭಿಕ್ಷುಕರು, ಅವ್ರು ನನ್ನ ತಂದೆ. ಮರಗಾಲ ಲಟ್ಟಟ್ಟಿ, ಇವರು ನಮ್ಮವರಲ್ಲ ಅಂದ್ರೆ ಮರಗಾಲ ಲಟ್ಟಟ್ಟಿ ಸದೇವ ನೋಡಯ್ಯ, ಹಿಂದೆನ್ನ ಒಕ್ಕತನ ಹೋದಡೆ ಹೋಗಲಿ. ಒಬ್ಬ ಧರ್ಮಗುರು ಆದವರು, ಒಬ್ಬ ಪ್ರಧಾನಮಂತ್ರಿ ಆದವರು, ನೀವು ನಿಮ್ಮ ಮಂದಿ ಇವರದಾರ, ಇಂಥ ಅಪರಾಧಿಗಳು ನಿಮ್ಮ ಜನ ಅದಾರಂತ ನಾನು ಪ್ರಧಾನಿ ಪಟ್ಟ ಹೋದರೂ ಚಿಂತೆ ಇಲ್ಲ, ಆದ್ರೆ ನಾ ಅವರಿಗೆ ತಾಯಿ ತಂದೆ ಅಂತೀನಿ ಅಂತಾರ ಬಸವಣ್ಣನವರು. ಅವರೇ ನಮ್ಮವರು. ಅದಕ್ಕೆ ಬಸವಣ್ಣನವರ ವಚನ ಏನದ ರೀ? ಇವನಾರವ 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 ಎಂದೆನಿಸದೆರೆಯ್ಯ. ಎಲ್ಲರಿಗೂ ಏನಂತೀನಿ ನಾನು? ಇವ ನಮ್ಮವ, ಇವ ನಮ್ಮ. ನಾವು ಇವ ನಮ್ಮ ಅನ್ಬೇಕಾದ್ರೆ 10 ಸಲ ಕಣ್ಣು ಹಿಂಗೆ ತೆಗೆದು ನೋಡು ನಮ್ಮವ್ರ ಹರ ಇಲ್ಲ ಅಂತ ನಾವು ನೋಡ್ತೀವಿ. ಆದರೆ ಶರಣರು ಗುರು ಬಸವಣ್ಣನವ್ರು ಹಾಗೆ ಹೇಳಂಗಿಲ್ಲ. ಪ್ರತಿಯೊಬ್ಬರಿಗೂ ಇವ ನಮ್ಮವ, ಇವ ನಮ್ಮವ, ಇವ ನಮ್ಮವ, ಇಂಥವರ ಮಗ ನಾನು ಅಂತ ಹೇಳ್ತಾರೆ. ಅದಕ್ಕೆ ಗುರುಶಕ್ತಿ ಬಹಳ ದೊಡ್ಡದು. ಗುರುಶಕ್ತಿ ಎಷ್ಟು ದೊಡ್ಡದು ಅಂದರೆ, ಕೆಟ್ಟ ಕಾರ್ಯಕ್ಕೆ ಹೋಗುವವನಿಗೆ ಒಳ್ಳೆ ಕಾರ್ಯ ಜಬರ್ದಸ್ತಿ ಅಂದರೆ ಒತ್ತಾಯಪೂರ್ವಕವಾಗಿ ಮಾಡ್ಲಿಕ್ಕೆ ಹಚ್ಚಿ ಅವನಿಗೆ ಪುಣ್ಯ ಗಳಿಸುವಂಗ ಮಾಡ್ತಾರ, ನನ್ನವಾಗುವಂಗ ಮಾಡ್ತಾರೆ.